ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹೊಸ ವರ್ಷದ ಫಸ್ಟ್ನೇ ಲಾಗ್ ಆಗಿರುತ್ತೆ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡ್ತಾ ಇದ್ದೀನಿ. ನಾನು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಹೊಸ ವರ್ಷ ಅಂತ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡಿದ್ದೀನಿ. ಹಾಗೆ ನಾನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಟಿಫನ್ಗೆ ಇವತ್ತು ಪುದೀನ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಹಾಗೆ ಕಡೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಜನ ನೋಡಿಕೊಂಡು ನೀವು ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಬೇಕು. ಹಾಗೆ ಜಾಸ್ತಿ ನೀರು ಹಾಕ್ಕೊಳಂಗಿಲ್ಲ. ನೀರು ಹಾಕ್ಕೊಂಡ ಆಮೇಲೆ ಮಸಾಲೆ ಥರ ಆಗುತ್ತೆ. ಈ ಕಡೆ ಒಂದು ಬಾಣಲಿ ಕಡಲೆ ಬೀಜ ಹುರಿದು ಎತ್ತಿಟ್ಕೊತಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಬೇಕು. ಹಾಗೆ ಒಣಮೆಣ್ಸಿನ್ಕಾಯಿ ಅದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಬೋದು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಹಾಗೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಎಣ್ಣೆಗೆ ಹಾಕಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಎಣ್ಣೆ ಬಿಟ್ಟೋವರೆಗೂ ಅಷ್ಟೇ. ಹಾಗೆ ಅನ್ನ ಆಗಿದೆ. ನಾವು ಅನ್ನಕ್ಕೆ ಹಾಕ್ಕೊಂಡು ತಿಂತೀನಿ, ಮಿಕ್ಸ್ ಏನು ಮಾಡೋಕ್ಕೆಲ್ಲ ಹೋಗಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಅಮ್ಮ ಮತ್ತು ನನ್ನ ಮಗ ಮುಂದೆ ಹೋಗ್ತಾರೆ, ನಾನು ನನ್ನ ಮಗಳಿಂದ ಬರ್ತಾಯಿದ್ವಿ. ಈ BMTC ಬಸ್ ಕಾಯೋದ್ರಿಂದನೇ 1 ಅವರ್ ಲೇಟ್ ಆಗೋಯಿತು. ನಾವು ಹೋಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ದೇವಸ್ಥಾನದ ಹತ್ರ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 1:30 ಆಗೋಯಿತು. BMTC ಬಸ್ ಕಾದು ತುಂಬಾ ಸಾಕಾಯಿತು. ಹಾಗೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬಾಬಾ ಟೆಂಪಲ್ಗೆ ಹೋಗೋಣ ಬಿಡು ಅಂತ ಅಮ್ಮ ಅಂದಿದ್ರು. ನೋಡೋಣ ಅಂತ ಹೇಳಿದ್ರೆ ಇಲ್ಲಿ 1000-2000 ಜನಕ್ಕಿಂತ ಜಾಸ್ತಿ ಜನನೇ ಇದ್ದಾರೆ. ಹಾಗೆ ಹೋಗ್ತಾ ಈ ವಿಡಿಯೋ ಎಲ್ಲ ಮಾಡ್ಕೊಂಡೆ. ಈ ಮಲ್ಲೇಶ್ವರಂಗೆ ಬರೋದೇ ಒಂದು ಖುಷಿ ಆಗುತ್ತೆ. ಹೂವು ಎಲ್ಲ ನೋಡೋಕ್ಕೆ ಹೂವು ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ನಾವು ಫಸ್ಟೆಲ್ಲ ಓಡಾಡಬೇಕಾದ್ರೆ ಇಲ್ಲಿ ಪ್ರತಿದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಹೋಗ್ತಿದ್ದಾಗ ಎಷ್ಟು ಖುಷಿ ಆಗೋದು ಅಂದರೆ ತುಂಬಾ ಖುಷಿ ಆಗ್ತಿತ್ತು. ನಾವು ದೇವಸ್ಥಾನಕ್ಕೆ ಹೋಗೋದೇ ಒಂದು ಇದಾಗ್ಬಿಟ್ಟಿತ್ತು. 5 ನಿಮಿಷ 10 ನಿಮಿಷ ಲೇಟಾಗಿದ್ರು ಕ್ಲೋಸ್ ಆಗಿಬಿಟ್ಟಿರೋದು. ದೇವರು ಯಾವಾಗ ಯಾರನ್ನ ಎಲ್ಲೆಲ್ಲಿ ಕರೆಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಅಲ್ಲೇ ಕರೆಸ್ಕೊತಾರೆ. ಇದೇ ಒಂದು ಕಾರಣ ಆಗಿಬಿಟ್ಟಿತ್ತು. ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ನನ್ನ ಮಗ ದೇವಸ್ಥಾನದೊಳಗಡೆ ಆಟ ಆಡ್ತಾ ಇದ್ದ. ಟೆಂಪಲ್ಗೆ ಒಬ್ಬರು ಸೀರಿಯಲ್ ಮಾಡ್ತಾಯಿದ್ದವರು ಒಬ್ಬರು ಕಂಡ್ರು. ನಾವು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಅವ್ರು ಏನಾದರೂ ಅಂದ್ಕೊತಾರೆ ಅಂತ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ಗ್ರೀನ್ ಕಲರ್ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅವ್ರು ಯಾವ ಸೀರಿಯಲಲ್ಲಿ ಮಾಡಿದ್ರು ಅನ್ನೋದು ಕಮೆಂಟ್ ಹಾಕಿ. ಆದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದರೆ ಅವ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ ಏನೋ ಅನ್ನೋ ಭಯ. ಹೇಗೆ ಬೇಕಪ್ಪ ಅಂದ್ಬಿಟ್ಟು ನಾನು ಸದ್ಯಕ್ಕೆ ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಅವ್ರು ಯಾವುದೋ ಒಂದು ಕನ್ನಡ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ. ಹಾಗೆ ನನ್ನ ಮಗ ಪಾರಿವಾಳ ಜೊತೆ ಎಲ್ಲ ಆಟಾಡ್ತಿದ್ದ. ಟೈಮ್ ಆಯಿತು, ಹೊರಡೋಣ ಅಂದ್ಬಿಟ್ಟು ಹೊರಟಿದ್ವಿ. ಹಾಗೆ ಬರ್ತಾ ರೋಡಲ್ಲಿ ಪಾಪಗೆ ಸಾಕ್ಸು ಮತ್ತು ಟೋಪಿ ಎಲ್ಲ ತೊಗೊಬೇಕಿತ್ತು. ಹೇಗೋ ಬಂದಿದ್ವಿ ಬಿಡು ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆ ನೈಟೇ ನಾವು ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಆ ವಿಡಿಯೋ ಇದೆ ನೋಡಿ. ನಾವೇನೋ ಒಂದು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೂ ನಮ್ಮ ಖುಷಿಗಿಂತ ಮಕ್ಳ ಖುಷಿ ಮುಂದೆ ಯಾವ ಖುಷಿನೂ ಇರೋದಿಲ್ಲ. ನನ್ನ ಮಗನಿಗೋಸ್ಕರನೇ ಯಾವುದೇ ಒಂದು ಹಬ್ಬ ಆಗಲಿ, ಒಂದು ಕೇಕ್ ಕಟ್ಟಿಂಗ್ ಆಗಲಿ ಮಾಡೋದು. ಅವನ ಖುಷಿ ಮುಂದೆ ನನಗೆ ಯಾವ ಖುಷಿನೂ ಇಲ್ಲ. ಹಾಗೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತಲೂ ಸಹ ಕಮೆಂಟ್ ಹಾಕಿ. ನಾವು ಸಿಂಪಲ್ಲಾಗೆ ಮುಗಿಸ್ಕೊಂಡ್ವಿ. ನನ್ನ ಮಗನಿಗಂತೂ ತುಂಬಾ ಖುಷಿ ಆಯಿತು. ಅವ್ನ ಖುಷಿಗೆ ತುಂಬಾ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದ. ಹಾಗೆ ಅಮ್ಮನ ಜೊತೆನೂ ಕೇಕೆಲ್ಲ ಕಟ್ ಮಾಡ್ಕೊಂಡಿದ್ದ. ಅದೆಲ್ಲ ಒಂದೊಂದು ಫೋಟೋ ತೊಗೊಂಡೆ. ಹಾಗೆ ಈ ರೀತಿ ಇದೆ ನಮ್ಮ ನ್ಯೂ ಇಯರ್ ಫಸ್ಟ್ ಡೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.